ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ನಂದಿನಿ ಫೀಡ್ಸ್ ಉಪಯೋಗಿಸುವುದರ ಜೊತೆಗೆ ರೈತರು ಲಾಭ ಗಳಿಸಬಹುದು ಎಂದು ತಾಲೂಕು ಮುಖ್ಯಸ್ಥರಾದ ಡಾಕ್ಟರ್ ಸದಾಶಿವರವರು ತಿಳಿಸಿದರು. ತಾಲೂಕಿನ ಅಗಸನಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಅವರು ಸಕಾಲಕ್ಕೆ ಚಿಕಿತ್ಸೆ, ಜಂತುಹುಳು ನಾಶಕ, ಕಾಲುಬಾಯಿ ಲಸಿಕೆ, ರಾಶಿಗಳ ವಿಮೆ ಹಾಕಿಕೊಳ್ಳುವುದರ ಮುಖಾಂತರ ರೋಗದಿಂದ ಮುಕ್ತಿ ಬಾರದಂತೆ ತಡೆಯಬಹುದು ಎಂದು ತಿಳಿಸಿದರು. ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಮಾತನಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ಪಶುಗಳಿಗೆ ಮ್ಯಾಟ್, ಮೇವು ಕತ್ತರಿಸುವ ಯಂತ್ರ, ಹಾಲು ಕರೆಯುವ ಯಂತ್ರ ನೀಡುತ್ತಿದ್ದು ರೈತರು ಸದುಪಯೋಗ ಪಡೆದುಕೊಂಡು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸುವ ಜೊತೆಗೆ ಸಂಘದ ಬೆಳವಣಿಗೆಗೆ ಸಹಕರಿಸಿ ಎಂದು ತಿಳಿಸಿದರು. ಸಂಘದ ಅಧ್ಯಕ್ಷ ಪ್ರಸಾದ್ ಮಾತನಾಡಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಘವು 5,95,288 ಲಾಭ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಉತ್ಪಾದಕರ ಅಭಿವೃದ್ಧಿ ಉತ್ತೇಜನವನ್ನು ನೀಡುತ್ತವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ಶ್ರೀಮತಿ ರಶ್ಮಿ, ಸಂಘದ ಉಪಾಧ್ಯಕ್ಷ ಚೆನ್ನಬಸವೇಗೌಡ, ನಿರ್ದೇಶಕರುಗಳಾದ ಶಿವಲಿಂಗೇಗೌಡ, ಅಂಕಯ್ಯ, ಕೆಂಪೇಗೌಡ, ಶಿವಣ್ಣ, ಸುಮಂತ್, ನಿಂಗಮ್ಮ, ಜಯಮ್ಮ, ಕುಮಾರ್ ಸೇರಿದಂತೆ ಇತರರು ಇದ್ದರು. ವರದಿ ಗಿರೀಶ್, ಮಂಡ್ಯ. ತಾಲೂಕು ಹೇಳಿದ್ದೀನಿ, ಹೆಚ್ಚಿನ ಈ ತಾಲೂಕಿಗೆ ದುಡಿಯುತ್ತೀವಿ ಅಂತ ಹೇಳಿ ನಮ್ಮ MLA ಅವರು ನಂಬಿ ನನ್ನ ಗುರುತಿಸಿದರೆ, ನೀವು ಎಲ್ಲ ಗುರುತಿಸಿದಿರಿ. ನಿಮ್ಮ ಉಳಿಸ್ಕೋತೀವಿ. ಈ ತಾಲೂಕಿನ ಏನು ಈ ಕನ್ನಡಿ ಏನು ಹಿಂದೆ ಏನಿತ್ತು ಅದು ಮರೆತು ಮುಂದೆ ಏನಾಗಬೇಕು ಅನ್ನೋದನ್ನ ತಾವು ಯಾರು ಬೇಕಾದ್ರೂ ಫೋನಾಗಿ ಕೇಳ್ಬೋದು. ಒಬ್ಬ ನಾಲ್ಕರಿ ಮಹಿಳೆಯರಿಗೂ ಆಗ್ಬೋದು. ನನ್ನ ಫೋನ್ ನಂಬರಲ್ಲಿ ಬರೀ ಅಂತ ಹೇಳ್ತೀನಿ. ಏನು ಅನ್ಯಾಯ ಆದರೂ ನಮಗೆ ಮಾಡಿ, ಸುಮ್ಮನೆ ಮಾಡಬೇಡಿ. ಏನು ಅನ್ಯಾಯ ಮಾಡ್ತಾರೆ ಸೆಕ್ರೆಟ್ರಿ ಹೇಳಿ, ಯಾರಿಗೂ ಬಿಡೋಲ್ಲ, ಅನ್ಯಾಯ ಅಂತೂ ಮಾಡಿಸ್ಕೊಡಲ್ಲ. ನೇರವಾಗಿ ಏನು ತಲುಪುತ್ತೆ ಹಾಲು ಕರಿಯೋದು ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಅವ್ರಿಗೆ ತಲುಪುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಮತ್ತು ಈಗ ಹಾಲಿ ನೋಡಿದರೆ ತಾಲೂಕಲ್ಲಿ ಒಂದು ಸಬ್ಬಾಫೀಸ್ ಇಲ್ಲ. ನಮಗೆ ಸಬ್ಬಾಫೀಸ್ ಕೊಟ್ಕೊಳ್ಳೋಕ್ಕೆ 95-96 ಮುಗಿಬಿದ್ದಿದ್ದಂಥ ಒಂದು 2 ಎಕರೆನ ಖಾತೆ ಮಾಡಿ ಆಫೀಸಲ್ಲಿ ಬಂದಿದೆ. DC ಕನ್ವೆನ್ಷನ್ ಆದ ತಕ್ಷಣ ಸಬ್ಬಾಫೀಸ್ ಕಟ್ತೀವಿ. ಸಬ್ಬಾಫೀಸ್ಗೂ ಈಗ ಎಲ್ಲೆಲ್ಲ ಹೋಗಿ ಬಾಡ್ಗಲಿದೆ, ಅಲ್ಲಿ ಯಾವುದೋ ಒಂದು ಮೂಲಲ್ಲಿದೆ, ಅಲ್ಲಿಗೆಲ್ಲ ಹೋಗಿ ಸೆಕ್ರೆಟ್ರಿ ಮಹಿಳೆಯರ 50 ಸೊಸೈಟಿ ನಮ್ಮ ಮಹಿಳೆಯರ ಸೊಸೈಟಿ ಇದ್ದಾವೆ, ಅವರಲ್ಲಿ ಬರೋಕ್ಕೆಲ್ಲ ಕಷ್ಟ ಆಗ್ತಾಯಿದೆ. ಎಲ್ಲ ಈ ಥರ ಅಭಿವೃದ್ಧಿ ಮಾಡಿಸ್ತೀವಿ. ಮತ್ತು ನಿಮ್ಮಲ್ಲಿ ಇರುವಂಥದ್ದು ಇನ್ನೂ ಸ್ವಲ್ಪ ಕೊಠಡಿನ ರಿಪೇರಿ ಅದೆಲ್ಲ ಮಾಡಿಸ್ತೀನಿ, ಕುಂತ್ಕೊಂಡು ಮಾಡಿಸ್ತೀನಿ. ನಮಗೂ ನೋಡ್ತೀನಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ, ಇದು ಇಂಪ್ರೂವ್ ಮಾಡೋಣ. ಈ ಥರ ಎಲ್ಲರೂ ಸೇರಿ ಎಲ್ಲರೂ ರಿಪೇರಿ ಮಾಡೋಕ್ಕೆ ನಿಮ್ಮ ದುಡ್ಡೆ, ನೀವು ಹಾಕುವ ಹಾಲಕ್ಕಿಂದ ಬರುವಂಥ ಲಾಭದಲ್ಲಿ ಇವೆಲ್ಲ ಮಾಡುವಂಥದ್ದು. ಇದು ಒಂದು ಲಾಭದಲ್ಲಿ ಅರ್ಧ ನೀವು ತೊಗೊಬಿಡ್ತೀರಿ ಬೋನಸ್ ರೂಪದಲ್ಲಿ, ಇನ್ನು ಅರ್ಧನ ನಾವು ಇಲ್ಲಿ ಅಭಿವೃದ್ಧಿ ಪಡಿಸ್ತೀವಿ. ನಿಮ್ಮ ಸಂಘನೇ ನಿಮ್ಮ ಊರಲ್ಲಿ ನಮ್ಮ ಡಾಕ್ಟರ್ ಹೇಳ್ದಂಗೆ ಒಂದು ಹಾಲಿನ ಡೈರಿ ಒಂದು ಊರಲ್ಲಿದ್ದರೆ ಬಡ ಮಹಿಳೆಯರು, ಬಡ ಜನಗಳು ಎಷ್ಟು ಜನ ತುಂಬ ಕೈಲಾಗದಿರು ಇರ್ತಾರೆ, ಅವರೆಲ್ಲ ಒಂದು ಹಸು ಕಟ್ಟಿಗೆ ಜೀವನ ಮಾಡೋಕ್ಕೂ ಒಂದು ಅವಕಾಶ ಇರುತ್ತೆ. ಈಗ ಜೋಗಿಪುರಕ್ಕೆ ತಂದು ಹಾಕೋದು, ನೀವು ಹೋಗಿ ಜೋಗಿಪುರಕ್ಕೆ ಹಾಲು ಹಾಕಿರಿ, ಎಷ್ಟು ಶ್ರಮ ಆಯ್ತಿತ್ತು. ನಿಮ್ಮೂರ್ಲಾರು ಇಲ್ಲೇ ಕರ್ಕೊಂಡು ಹಾಲು ಹಾಕ್ತಾರೆ. ಆ ಥರ ಡೈರಿಗಳು ನಮ್ಮೂರಲ್ಲಿ ಬೆಳೆದ್ರೆ ನಮಗೇನೇ ಅನುಕೂಲ ಅಂತೇಳಿ ಸಂದರ್ಭದಲ್ಲಿ ನಮ್ಗೆ ಇಷ್ಟೊಂದು ಮಾತಾಡಿ ಇನ್ನೇನು ನಿರ್ಧಾರ ಆಗುತ್ತೆ. ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಾವು ಪ್ರತಿದಿನ ಕಡಿಮೆ ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘದ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಹಾಗಾಗಿ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವಲ್ಲಿ ನಾವುಗಳು ಏನು ಸರಬರಾಜು ಮಾಡುವಂತಹ ನಂದಿನಿ ಪಶುಹಾರ ಆಗಿರ್ಬೋದು, ನಂದಿನಿ ಖನಿಜ ಮಿಶ್ರಣವಾಗಿರ್ಬೋದು, ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ನಿರ್ವಹಣೆ, ಹಸುಗಳ ನಿರ್ವಹಣೆ ಅಂತ ಅಂದರೆ ಬರೀ ಖನಿಜ ಮಿಶ್ರಣನೇ ಹಾಕೋದು ಅಥವಾ ಬರೀ ಪಶುಹಾರನೇ ಹಾಕೋದು ಅಂತಲ್ಲ. ಕೆಲವರು ಏನು ಮಾಡ್ತಾರೆ, ನಾನು ಬರ ಫೀಡು ಕೊಡ್ತೀನಿ, ಖನಿಜ ಮಿಶ್ರಣ ಹಾಕ್ತೀನಿ, ನಂದು ಕ್ವಾಲಿಟಿ ಬರ್ತಾ ಇಲ್ಲ, ಡಿಗ್ರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದರೆ ಅವ್ರಿಗೆ ಜಂತುಗಳು ಮಾತ್ರ ಹಾಕಿರಲ್ಲ, ಅಥವಾ ಎಲ್ಲ ಹಾಕಿರ್ತಾರೆ, 3-4 ಅವರು ಬಿಸಿಲಲ್ಲಿ ಕಟ್ಟಿರ್ತಾರೆ. ಈ ನಿರ್ವಹಣೆ ಅಂತಂದರೆ ಬರೀ ಬರ ಫೀಡ್ ಹಾಕೋದು ಅಥವಾ ಬರೀ ಖನಿಜ ಮಿಶ್ರಣ ಹಾಕೋದಲ್ಲ, ಕ್ಯುಮ್ಯುಲೇಟಿವ್ ಆಗಿ ನಾವು ಎಲ್ಲವನ್ನು ಸಮಗ್ರವಾಗಿ ನೋಡಿಕೊಂಡ್ರೆ ಮಾತ್ರ ಹಸುಗಳಲ್ಲಿ ಗುಣಮಟ್ಟದ ಹಾಲನ್ನು ಪಡೆಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಒಕ್ಕೂಟದ ಯೋಜನೆಗಳಾದಂತಹ ರಾಸು ವಿಮಾ ಯೋಜನೆ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆಯ ಸಮ್ಮಿಶ್ರದಲ್ಲಿ ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಹಸುಗಳಿಗೆ ಒಕ್ಕೂಟದ ವತಿಯಿಂದ ಉಣ್ಣೆ ಜ್ವರ ಫೈಲೇರಿಯಾ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಸದಸ್ಯರು ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ 15,000 ಮರಣ ಪರಿಹಾರ ಧನ ಆಗಿರ್ಬೋದು, ಹಾಗೆ ಜನಶ್ರೀ ಗುಂಪು ವಿಮಾ ಯೋಜನೆ ಅದರಿಂದನೂ ಕೂಡ ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಸದಸ್ಯರಿಗೆ 50,000 ಮರಣ ಪರಿಹಾರ ಧನ ಆಗಿರ್ಬೋದು, ಹಾಗೆ ರಬ್ಬರ್ ಮ್ಯಾಟ್ನ ವ್ಯವಸ್ಥೆ ಆಗಿರ್ಬೋದು, ಹಾಲು ಕರೆಯುವ ಯಂತ್ರದ ಸೌಲಭ್ಯ ಆಗಿರ್ಬೋದು, ಹುಲ್ಲು ಕತ್ತರಿಸುವ ಯಂತ್ರದ ಸೌಲಭ್ಯ ಆಗಿರ್ಬೋದು, 60 ರೂಪಾಯಿ ಟೋಕನ್ಗೆ ಮನೆ ಬಾಗಿಲಿಗೆ ಪಶುವೈದ್ಯರ ಸೌಲಭ್ಯ ಆಗಿರ್ಬೋದು, ಗುಣಮಟ್ಟದ ಹಾಲು ಹಾಕಿದವರಿಗೆ ಸರ್ಕಾರದಿಂದ ಬರುವಂಥ 5 ರೂಪಾಯಿ ಪ್ರೋತ್ಸಾಹಧನ ಆಗಿರ್ಬೋದು, ಇವೆಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಅಂತ ಹೇಳ್ತಾ, ಹಾಗೆ ತಾವುಗಳು ಕೂಡ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಉತ್ತಮವಾದ ಆದಾಯವನ್ನು ಪಡೆಯಿರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನೀರು ಹಾಕೋದು 3 ಹೇಳು
ಎಕರೆ ಹಾಕೊಂಡ್ರೆ 3 ಹೇಳೋದು ಅಂತ ಇಡೀ ತಾಲೂಕು ತುಂಬ ನಾನು ನಮ್ಮ ತಾಲೂಕಲ್ಲಿ ಫಂಕ್ಷನ್ ಮಾಡೋದಾಗಲೂ ಹೇಳಿದ್ದೀನಿ. ಮಿಷಿನ್ಗಳು ಅಳವಡಿಸ್ಕೋಬೇಕು, ಇದಾಗಬಾರ್ದು. ಯಾರು ಕಷ್ಟಕ್ಕೆ ಒಳ್ಳೆ ಕ್ವಾಲಿಟಿ ಆಗ್ತಿರ್ತಾರೆ ಒಳ್ಳೆ ರೇಟ್ ಕೊಡಿ, ಕಮ್ಮಿ ಕ್ವಾಲಿಟಿ ಆಗ್ತಂದ್ರೆ ಕಮ್ಮಿ ಕೊಡಿ. ಹಾಲು ಕಮ್ಮಿ ಕ್ವಾಲಿಟಿಯಲ್ಲಿ ಕರೆಯೋಲ್ಲ, ಒಂದು ಹಸುವೇ ಹಾಲು ಕರೆಯೋದು. ಅದೇ ನನ್ನ ಹಸು ಅಂತ ಕರೆದು ಅವ್ರ ಹಸು ಕರೆಯೋದು ಅಂತಲ್ಲ. ಅದಕ್ಕೆ ಕೆಲವು ನಿಯಮಗಳು ಇರ್ತವೆ. ಒಬ್ಬರು ಬಿಸಿಲಲ್ಲಿ ಕಟ್ಟಿಬಿಟ್ಟು ಹಾಲನ್ನ ಕರೆದ್ರೆ ಅದು ಹಾಲು ತಿಳುವ ಅಂಶ ಬರ್ತದೆ, ಈ ಜಡ್ನಂಶ ಬರೋಲ್ಲ. ಅವಾಗ ಅವರಿಗೆಲ್ಲ 3, 2, 3, 3, 3, 4 ಬರ್ಬೋದು. ಅವಾಗ ಸಡನ್ಲಿ 3-4 ರೂಪಾಯಿ ರೈಟ್ ಕಮ್ಮಿ ಆಗ್ತದೆ. ಏನು ಅದೇನು ಬೆಳಗ್ಗೆ ತಿದ್ದುಪಡಿ ಮಾಡ್ತೀವಿ. ಅದೇ ಹಸುನ ಅಲ್ಲ ಬೆಳಗ್ಗೆ ಹಾಕಿದ್ರೆ ಸೇಮ್ ಅದೇ 3, 6, 3, 7 ಬರ್ತದೆ. ಬೆಳಗ್ಗೆ ಟೈಮಾಗಿ ಸಾಯಂಕಾಲ ಮಲಗಕ್ಕೆ ಈ ಥರ ಸಂದರ್ಭ ಅದನ್ನು ಬದಲಾವಣೆ ಮಾಡಿಕೊಡಿ. ಮತ್ತು ಮೇವು ಕೊಡುವ ರೀತಿಯಲ್ಲಿ ಒಂದು ಡಾಕ್ಟ್ರು ಸ್ವಲ್ಪ ಹೇಳೋದು ಮರ್ತರು ಅನಿಸುತ್ತೆ. ಮತ್ತು ಫೀಡ್ಸ್ ಕೊಡೋ ರೀತಿಯಲ್ಲಿ ಬದಲಾವಣೆ ಇದೆ. ನೀರನ್ನ ತುಂಬಿ ಉನಿ ಹಾಕಿ 2 or 3 ಉನಿ ಹಾಕಿ ಕೊಡಬೇಡಿ. ಅದು ಕೊಟ್ಟರೆ ಹಾಲು ಮಂದ ಬರೋಲ್ಲ, ಜಡ್ನಾಂಶ ಬರೋಲ್ಲ ಅದರಲ್ಲಿ. ಅದರಿಂದ ಜಡ್ನಾಂಶ ಕಮ್ಮಿ ಆಗುತ್ತೆ. ನಿಮಗೆ ಜಡ್ನಾಂಶ ಸರವಾಗಿ ಒಂದು ಮಿಷಿನ್ನು ಹೇಳಿದ್ರಲ್ಲ ಸಹಜ ತಂದು ಇಡ್ತಾರೆ. ಇಟ್ಟಾಗ ತಮ್ಮೆಲ್ಲ ಕರೆದು ಮನವರಿಕೆ ಮಾಡ್ತಾರೆ. ದಯವಿಟ್ಟು ಆ ಮಿಷಿನ್ಗೆಲ್ಲ ಒಳಪಡಿ. ಒಳ್ಳೆ ರೈಟ್ ಇದೆ. ಪಕ್ಕದಲ್ಲಿ ಎತ್ತಂಬಾಡಿ ನಿಮ್ಗೆ ಹತ್ರ ದೂರೇನಿಲ್ಲ. ಅಲ್ಲೂ ತಾವು ಯಾರೋ ನಂಟರುಗಳು ಅಥವಾ ಸ್ನೇಹಿತರು ಇದ್ದರೆ ಕೇಳ್ಬೋದು. ಅಲ್ಲಿ ಒಳ್ಳೆ ರೀತಿ ಯಾರೋ ML ಕೊಟ್ಟಿದ್ದಾರೆ. 3 ನೋಡೋರೆ 5 ರೂಪಾಯಿನ ಕಾಸು ಬಿಟ್ಟು 40 ರೂಪಾಯಿ ತಗೊಂಡವ್ರೆ. ಅವ್ರು ಯಾಕೆ ಮೋಸ ಆಗಬೇಕು? ML ಕಟ್ಟೋದೇ ಕಷ್ಟ. ML ಯಾಕೆ ಕಟ್ಟಿಲ್ಲ ಅಂದರೆ ಅದು ML ಸಾಕೋದು ಕಷ್ಟ ಆಗುತ್ತೆ. ಮತ್ತು ಹಾಲು ಕರೆಯೋದು ಕಮ್ಮಿ. ಸ್ವಲ್ಪ ರೈಟ್ ಆರ ಕೊಟ್ಟರೆ ನಮ್ಮ ಅಕ್ಕಂದರಿಗೆ ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ. ಅದು ಆ ರೀತಿ ಕೊಡಬೇಕು. ಆ ಮಿಷಿನ್ ತಂದು ಇವೆಲ್ಲ ಬರ್ತವೆ. ಈ 3, 7 ಅಂತ ಬರ್ತಾ ಇದ್ರಲ್ಲ, ಸ್ವಲ್ಪ ಕಮ್ಮಿ ಆಗ್ತಾರೆ ಕೆಲವರು. ಅದೇನು ಆಶ್ಚರ್ಯ ಪಡಬೇಡಿ.